ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೈಲಿ ಯೂಸ್ ಮಾಡುವಂತಹ ಇಂಗ್ಲಿಷ್ ವಾಕ್ಯಗಳನ್ನ ಕನ್ನಡದ ಮೂಲಕ ಅಭ್ಯಾಸ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನೀವೇನಾದ್ರೂ ನಮ್ಮ PDF ನೋಟ್ಸ್ಗಳನ್ನ ಬೈ ಮಾಡಬೇಕು, ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗ್ಬೇಕಂತ ಇದ್ರೆ ಕೆಳಗಡೆ ಕಾಣ್ತಾ ಇರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ಅವರು ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಮೊದಲನೇ ಸೆಂಟೆನ್ಸ್ ಏನಿದೆ ಅಂತ ನಾವು ನೋಡೋಣ. ನಿನ್ನ ಬಗ್ಗೆ ನೀನು ಯೋಚಿಸು, ನಿನ್ನ ಬಗ್ಗೆ ನೀನು ಯೋಚನೆ ಮಾಡು. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೋದು? ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಅವಳು ನಿನ್ನ ಬಗ್ಗೆ ಯಾವತ್ತಿಗೂ ಯೋಚನೆ ಮಾಡುವುದಿಲ್ಲ. ಅವಳು ನಿನ್ನ ಬಗ್ಗೆ ಯಾವತ್ತೂ ಯೋಚನೆ ಮಾಡುವುದಿಲ್ಲ. ಶಿ ನೆವರ್ ಥಿಂಕ್ಸ್ ಅಬೌಟ್ ಯು. ಶಿ ನೆವರ್ ಥಿಂಕ್ಸ್ ಅಬೌಟ್ ಯು. ಆಫೀಸ್ ಕೆಲಸದಲ್ಲಿ ಪ್ರಾಬ್ಲಮ್ ಆಗಿದೆ. ಆಫೀಸ್ ಕೆಲಸದಲ್ಲಿ ಪ್ರಾಬ್ಲಮ್ ಆಗಿದೆ. ಈ ಸೆಂಟೆನ್ಸ್ನ ಇಂಗ್ಲಿಷ್ನಲ್ಲಿ ಯಾವ ರೀತಿ ಹೇಳೋದು? ದೆರ್ ಈಸ್ ಎ ಪ್ರಾಬ್ಲಮ್ ಇನ್ ಆಫೀಸ್ ವರ್ಕ್. ದೆರ್ ಈಸ್ ಎ ಪ್ರಾಬ್ಲಮ್ ಇನ್ ಆಫೀಸ್ ವರ್ಕ್. ದಯವಿಟ್ಟು ಬಾಗಿಲನ್ನು ಮುಚ್ಚು. ದಯವಿಟ್ಟು ಬಾಗಿಲನ್ನು ಮುಚ್ಚು. ಪ್ಲೀಸ್ ಕ್ಲೋಸ್ ದ ಡೋರ್. ಪ್ಲೀಸ್ ಕ್ಲೋಸ್ ದ ಡೋರ್. ನನಗೆ ಮೊದಲೇ ಗೊತ್ತಿತ್ತು. ನನಗೆ ಮೊದಲೇ ಗೊತ್ತಿತ್ತು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು? ಐ ಆಲ್ರೆಡಿ ನೋ ಇಟ್. ಐ ಆಲ್ರೆಡಿ ನೋ ಇಟ್. ಆ ಕೆಲಸಕ್ಕೆ ಹಣ ಖರ್ಚಾಗುತ್ತದೆ. ಆ ಕೆಲಸಕ್ಕೆ ಹಣ ಖರ್ಚಾಗುತ್ತದೆ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳ್ಬೋದು? ದಟ್ ವರ್ಕ್ ಕಾಸ್ಟ್ ಮನಿ. ದಟ್ ವರ್ಕ್ ಕಾಸ್ಟ್ ಮನಿ. ನಾನು ಒಂದು ಫೋನ್ ಮಾಡಬೇಕು. ನಾನು ಒಂದು ಫೋನನ್ನು ಮಾಡಬೇಕು. ಐ ವಾಂಟ್ ಟು ಮೇಕ್ ಅ ಫೋನ್ ಕಾಲ್. ಐ ವಾಂಟ್ ಟು ಮೇಕ್ ಅ ಫೋನ್ ಕಾಲ್. ನನಗೆ ಇನ್ನೂ ಸಂಬಳ ಬಂದಿಲ್ಲ. ನನಗೆ ಇನ್ನೂ ಸಂಬಳ ಬಂದಿಲ್ಲ. I have not yet received my salary. I have not yet received my salary. ನೀನು ಸಿನಿಮಾಗೆ ಹೋಗಿರಲಿಲ್ಲವೇ? ನೀನು ಸಿನಿಮಾಗೆ ಹೋಗಿರಲಿಲ್ಲವೇ? Had you not gone to the cinema? Had you not gone to the cinema? ನಾನು ಈ ಮನೆಯಲ್ಲಿ ವಾಸವಿದ್ದೇನೆ. ನಾನು ಈ ಮನೆಯಲ್ಲಿ ವಾಸವಿದ್ದೇನೆ. ಇದನ್ನು ಯಾವ ರೀತಿ ಹೇಳ್ಬೋದು? I live in the house. I live in the house. ಇದನ್ನು ಅವನಿಗೆ ಕೊಡು. ಇದನ್ನು ಅವನಿಗೆ ಕೊಡು. Give this to him. Give this to him. Give ಅಂದರೆ ಕೊಡೋದು, him ಅಂದರೆ ಅವನಿಗೆ. ಅದ್ರ ಬದಲಿಗೆ ಇದನ್ನು ಅವಳಿಗೆ ಕೊಡು ಅಂತ ಇದ್ದರೆ give this to her. Give this to her. her ಅಂದರೆ ಅವಳಿಗೆ. ಓಕೆನಾ? ಇದನ್ನು ಅವನಿಗೆ ಕೊಡು. ಈ ಸೆಂಟೆನ್ಸ್ಗೆ give this to him. ಓಕೆನಾ? ರಾಜೇಶ್ ಕೆಲಸ ಪೂರ್ಣಗೊಳಿಸಿಲ್ಲ. ರಾಜೇಶ್ ಕೆಲಸ ಪೂರ್ಣಗೊಳಿಸಿಲ್ಲ. ರಾಜೇಶ್ ಅನ್ನೋನು ಅವನು ಕೊಟ್ಟಿರುವಂತಹ ಕೆಲಸವನ್ನು ಕಂಪ್ಲೀಟ್ ಮಾಡಿಲ್ಲ. ಇದನ್ನು ಯಾವ ರೀತಿ ಹೇಳ್ಬೋದು? ರಾಜೇಶ್ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ದ ವರ್ಕ್. ರಾಜೇಶ್ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ದ ವರ್ಕ್. ಇದನ್ನು ಪೂರ್ಣಗೊಳಿಸು. ಇದನ್ನು ಪೂರ್ಣಗೊಳಿಸು. ಕಂಪ್ಲೀಟ್ ದಿಸ್. ಕಂಪ್ಲೀಟ್ ದಿಸ್. ನಿಮಗೆ ಯಾವ ರೀತಿ ಫೆಸಿಲಿಟಿ ಬೇಕು? ನಿಮಗೆ ಯಾವ ರೀತಿ ಫೆಸಿಲಿಟಿ ಬೇಕು? ಫೆಸಿಲಿಟಿ ಮೀನ್ಸ್ ಕನ್ನಡದಲ್ಲಿ ಸೌಲಭ್ಯ ಅಂತ ಹೇಳ್ತಾರೆ. ನಿಮಗೆ ಯಾವ ರೀತಿ ಸೌಲಭ್ಯ ಬೇಕು? ಇದನ್ನು ಯಾವ ರೀತಿ ಕೇಳೋದು? ವಾಟ್ ಕೈಂಡ್ ಆಫ್ ಫೆಸಿಲಿಟಿ ಡು ಯು ನೀಡ್? ವಾಟ್ ಕೈಂಡ್ ಆಫ್ ಫೆಸಿಲಿಟಿ ಡು ಯು ನೀಡ್? ನಿಮಗೆ ಎಷ್ಟು ಜನ ಮಕ್ಕಳು? ನಿಮಗೆ ಎಷ್ಟು ಜನ ಮಕ್ಕಳು? ಹೌ ಮೆನಿ ಚಿಲ್ಡ್ರನ್ ಡು ಯು ಹ್ಯಾವ್? ಹೌ ಮೆನಿ ಚಿಲ್ಡ್ರನ್ ಡು ಯು ಹ್ಯಾವ್? ನಿಮ್ಮ ಮೊದಲನೆಯ ಮಗ ಏನು ಮಾಡ್ತಿದ್ದಾರೆ? ನಿಮ್ಮ ಮೊದಲನೆಯ ಮಗ ಏನು ಮಾಡ್ತಿದ್ದಾರೆ? ವಾಟ್ ಈಸ್ ಯುವರ್ ಫಸ್ಟ್ ಸನ್ ಡೂಯಿಂಗ್? ವಾಟ್ ಈಸ್ ಯುವರ್ ಫಸ್ಟ್ ಸನ್ ಡೂಯಿಂಗ್? ಅದಕ್ಕೆ ಹಣ ಎಷ್ಟು ಖರ್ಚಾಗುತ್ತದೆ? ಅದಕ್ಕೆ ಹಣ ಎಷ್ಟು ಖರ್ಚಾಗುತ್ತದೆ? ಹೌ ಮಚ್ ಮನಿ ವಿಲ್ ಇಟ್ ಕಾಸ್ಟ್? ಹೌ ಮಚ್ ಮನಿ ವಿಲ್ ಇಟ್ ಕಾಸ್ಟ್? ಇದಕ್ಕೆ ಎಷ್ಟು ಹಣವನ್ನು ನೀವು ಕೊಟ್ಟಿದ್ದೀರಿ?
ಇದಕ್ಕೆ ಎಷ್ಟು ಹಣವನ್ನು ನೀವು ಕೊಟ್ಟಿದ್ದೀರಿ. ಹೌ ಮಚ್ ಮನಿ ಡಿಡ್ ಯು ಪೇ ಫಾರ್ ದಿಸ್. ಹೌ ಮಚ್ ಮನಿ ಡಿಡ್ ಯು ಪೇ ಫಾರ್ ದಿಸ್. ನನಗೆ ಅದು ನೆನಪಿರಲಿಲ್ಲ. ನನಗೆ ಅದು ನೆನಪಿರಲಿಲ್ಲ. ಇದನ್ನು ಯಾವ ರೀತಿ ಹೇಳ್ಬೋದು? ಐ ಡೋಂಟ್ ರಿಮೆಂಬರ್ ದ್ಯಾಟ್. ಐ ಡೋಂಟ್ ರಿಮೆಂಬರ್ ದ್ಯಾಟ್. ಇನ್ನು ಇದೇ ಥರ ಹೆಚ್ಚಿನದಾಗಿ ಡೈಲಿ ಯೂಸಿಂಗ್ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ಕನ್ನಡದ ಮೂಲಕ ಕಲಿಬೇಕು ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಅಲ್ಲಿ ಪ್ರತಿಯೊಂದು ಟಾಪಿಕ್ಸ್ನು ನಾವು ಶೇರ್ ಮಾಡ್ತಾ ಇರ್ತೀವಿ. ಗ್ರಾಮರ್ ಆಗಿರ್ಬೋದು, ಡೈಲಿ ಯೂಸಿಂಗ್ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ಸುಮಾರು 50ಕ್ಕೂ ಹೆಚ್ಚಿನ ಸೆಂಟೆನ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಡೈಲಿ. ಕಡಿಮೆ ಸಮಯದಲ್ಲಿ ಹೇಗೆ ಇಂಗ್ಲೀಷನ್ನು ಕಲಿಯೋದು ಅಂತ ನಾವಲ್ಲಿ ಟೀಚ್ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಖಂಡಿತವಾಗಿಯೂ ಅದು ಯೂಸ್ಫುಲ್ ಆಗುತ್ತೆ. ಹಾಗೆ ನೀವೇನಾದರೂ ನಮ್ಮ ವಾಟ್ಸಪ್ ಗ್ರೂಪ್ ಫ್ಯಾಮಿಲಿ ಮೆಂಬರ್ ಆಗಬೇಕಂದ್ರೆ ಕೆಳಗಡೆ ನಾನು ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ. ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹೆಚ್ಚಿನದಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ, ತುಂಬಾ ಯೂಸ್ಫುಲ್ ಆಗಿದೆ. ನಾನು ಅದನ್ನು ಊಟದ ಸಮಯಕ್ಕಿಂತ ಮುಂಚೆಯೇ ಮಾಡಿದ್ದೆ. ನಾನು ಅದನ್ನು ಊಟದ ಸಮಯಕ್ಕಿಂತ ಮುಂಚೆಯೇ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಹೇಳೋದು? ಐ ಹ್ಯಾಡ್ ಡನ್ ಇಟ್ ಬಿಫೋರ್ ಲಂಚ್ ಟೈಮ್. ಐ ಹ್ಯಾಡ್ ಡನ್ ಇಟ್ ಬಿಫೋರ್ ಲಂಚ್ ಟೈಮ್. ನಾನು ನನ್ನ ಕೆಲಸವನ್ನು ನಿನ್ನೆ ಮುಗಿಸಿದೆ. ನಾನು ನನ್ನ ಕೆಲಸವನ್ನು ನಿನ್ನೆ ಮುಗಿಸಿದೆ. ಇವತ್ತಲ್ಲ, ನಿನ್ನೆ ಮುಗಿಸಿದ್ದೀನಿ. ಇದನ್ನು ಯಾವ ರೀತಿ ಹೇಳೋದು? ಐ ಫಿನಿಶ್ ದ ವರ್ಕ್ ಎಸ್ಟರ್ಡೇ. ಐ ಫಿನಿಶ್ ದ ವರ್ಕ್ ಎಸ್ಟರ್ಡೇ. ನಾನು ಇವತ್ತು ಕೆಲಸವನ್ನು ಮುಗಿಸಿದ್ದೀನಿ. ಇದನ್ನು ಯಾವ ರೀತಿ ಹೇಳ್ಬೋದು? ನೀವು ಕಮೆಂಟ್ ಸೆಕ್ಷನ್ ಮೂಲಕ ನನಗೆ ತಿಳಿಸ್ಕೊಡಿ. ನೀವು ಕೂಡ ಟ್ರೈ ಮಾಡಿ, ಆವಾಗಲೇ ಸೆಂಟೆನ್ಸ್ ಫ್ರೇಮ್ ಮಾಡೋಕ್ಕೆ ನಿಮಗೆ ಸಾಧ್ಯ ಆಗೋದು. ನಾನು ಕೆಲಸ ಮುಗಿಸಿದ್ದೀನಿ, ನೀವು ನೋಡ್ತೀರಾ. ನಾನು ಕೆಲಸ ಮುಗಿಸಿದ್ದೀನಿ, ನೀವು ನೋಡ್ತೀರಾ. ನಾವು ಕೆಲಸ ಮುಗಿಸ್ಬಿಟ್ಟು ಬೇರೆಯವ್ರಿಗೆ ತೋರಿಸ್ತಾ ಇದ್ದೀವಿ, ಅಂದರೆ ಬೇರೆಯವ್ರಿಗೆ ನೋಡಿ ಅಂತ ಹೇಳ್ತಾ ಇದ್ದೀವಿ ನಮ್ಮ ಕೆಲಸವನ್ನು. ಇದನ್ನು ಯಾವ ರೀತಿ ನಾವು ಹೇಳೋದು ಇಂಗ್ಲೀಷಲ್ಲಿ? ಐ ಹ್ಯಾವ್ ಫಿನಿಶ್ಡ್ ದ ವರ್ಕ್, ಡು ಯು ವಾಂಟ್ ಟು ಸೀ ಇಟ್. ಐ ಹ್ಯಾವ್ ಫಿನಿಶ್ಡ್ ದ ವರ್ಕ್, ಡು ಯು ವಾಂಟ್ ಟು ಸೀ ಇಟ್. ಈ ರೀತಿ ನಾವು ಕೇಳ್ಬೋದು. ನಾನು ಮನೆಗೆ ಹೋಗುವ ಮೊದಲೇ ಕೆಲಸ ಮುಗಿಸಿದ್ದೀನಿ. ನಾನು ಮನೆಗೆ ಹೋಗುವ ಮೊದಲೇ ಕೆಲಸವನ್ನು ಮುಗಿಸಿದ್ದೀನಿ. ಇದನ್ನು ಯಾವ ರೀತಿ ಹೇಳ್ಬೋದು? ಐ ಹ್ಯಾಡ್ ಫಿನಿಶ್ಡ್ ಮೈ ವರ್ಕ್ ಬಿಫೋರ್ ಐ ವೆಂಟ್ ಹೋಮ್. ಐ ಹ್ಯಾಡ್ ಫಿನಿಶ್ಡ್ ಮೈ ವರ್ಕ್ ಬಿಫೋರ್ ಐ ವೆಂಟ್ ಹೋಮ್.